ಆ ಮನೆತನದೊಳಗ ಹೆಣ್ಮಕ್ಳೇ ಇದ್ದಿದ್ದಿಲ್ಲ. ಇದ್ದಿದ್ದಿಲ್ಲ. ಬಹಳ ದಿವಸದ ಮ್ಯಾಗ ಒಬ್ಬಕ್ಕಿನ ಹೆಣ್ಮಗಳು ಹುಟ್ಟಿ ಬಂದವು. ಹೌದು. ಆ ಹೆಣ್ಣು ಮಗಳಿಗೆ ನೋಡಿ ತಾಯಿ ತಂದೆ ಖುಷಿ ಆಯ್ತು, ಆಯಿ ಮುತ್ತೆ ಖುಷಿ ಆಯ್ತು, ಬಂಧು ಬಳಗಕ್ಕೆಲ್ಲ ಖುಷಿ ಆಯ್ತು. ಖುಷಿ ಆಯ್ತು. ಬಹಳ ಪ್ರೀತಿಯಿಂದ ಪ್ರೇಮದಿಂದ ಮಗಳಿಗೆ ಜೋಪಾನ ಮಾಡಿಸ್ತಿದ್ರು, ಹೂ ಬೆಳೆಸಿದಂಗ್ ಬೆಳೆಸ್ತಿದ್ರು. ಬೆಳೆಸ್ತಿದ್ರು. ಅದೇ ಮಗಳು ಮುಂದೆ ಪ್ರಾಯಕ್ಕೆ ಬಂದಳು. ಹೌದು. ದೊಡ್ಡಕ್ಕಾದಳು. ದೊಡ್ಡಕ್ಕಾದಳು. ತಾಯಿ ತಂದೆಗೆ ಆಯಿ ಮುತ್ತೆಗ ಎಲ್ಲರಿಗೂ ಚಿಂತೆ ಆಯ್ತು. ಚಿಂತೆ ಆಯ್ತು. ಬಹಳ ದಿವಸದ ಮ್ಯಾಗ ನಮ್ಮ ಮನ್ಯಾಗ ಒಬ್ಬ ಹೆಣ್ಮಗಳು ಹುಟ್ಟ್ಯಾಳ. ಇಂತ ಹೆಣ್ಮಗಳು ದೊಡ್ಡಕ್ಕೆ ಆಗ್ಯಾಳ. ಹೌದು. ಈ ಹೆಣ್ಮಗಳಿಗೆ ಎಂತ ವರ ಸಿಗುತ್ತದು? ಹೌದು ಹೌದು. ಚಲೋ ಸಿಗುತ್ತದು, ಕೆಟ್ಟದ್ದು ಸಿಗುತ್ತದು? ಹೌದು. ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭ. ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನೇ ಸಿಕ್ಕ್ರೆ ಸಾಕು ಅಂತೇಳಿ ಹಿಂಗ ಎಲ್ಲಾರು ಮಾತಾಡ್ತಿದ್ರು. ಅಂತ ವರನೇ ಅವ್ರ ಮನಿಗ್ ಬತ್ತು. ಹೌದಪ್ಪ ಹೌದು. ಹುಡುಕಾಡ್ಕೋತ ಬತ್ತು. ಎಲ್ಲ ತಾಯಿ ತಂದಿ ಖುಷಿ ಆಯ್ತು, ಆಯಿ ಮುತ್ತೆ ಖುಷಿ ಆಯ್ತು. 25,000 ರೂಪಾಯಿ ಪಗಾರ ಬರ್ತಿತ್ತು ಹುಡುಗಗ. ಹೌದು. ಹುಡುಗಗ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದ್ದಿದ್ದಿಲ್ಲ. ಯಾರಾದ್ರೂ ಸೋಪು ಕೊಟ್ರ ಕಿಸೆದಾಗ ಹಾಕೊಂಡು ಬಂದು ಮನ್ಯಾಗ ಒಕ್ಕಾಡ್ತಿದ್ದ. ಅಷ್ಟು ನೀಟ್ ಆಗಿದ್ದ. ಹೌದಪ್ಪ ಹೌದು. ಒಳ್ಳೆವಿದ್ದ. ಆ ಒಳ್ಳೆ ನಡತೆ ನೋಡಿ ಆ ಮನೆಯವ್ರಿಗೆ ಇಷ್ಟ ಆಯ್ತು. ಹೌದು. ಎಷ್ಟು ಹೊಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು. ಲಗ್ನ ಮಾಡಿ ಮಗಳಿಗೆ ಕಳಿಸುವಂತ ಸಮಯದೊಳಗೆ ತಾಯಿ ತಂದಿ ಆಯಿ ಮುತ್ತಿ ಹೇಳ್ತಾರ, ಏನ್ ಹೇಳಿದ್ರು? ಯವ್ವಾ, ಇದು ನಿನಗ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ. ಈ ಮನ್ಯಾಗ ನೀ ಹೂ ಬೆಳೆದಂಗ್ ಬೆಳೆದಿದ್ದಿ. ಹೌದು. ಒಂದೋ ದಿವಸ ನಿನ್ನ ಕಣ್ಣಾಗ ನೀರು ಬರಂಗ ನಾವು ನೋಡ್ಕೊಂಡಿಲ್ಲ. ಯವ್ವಾ, ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಹೌದು. ಮಾವರೇ ಕೆಟ್ಟವ್ ಇರ್ತಾನ, ಆಶ್ಚರ್ಯ ಕೆಟ್ಟವ್ ಇರ್ತಾನ, ಕೆಟ್ಟವಿರ್ತಾನು. ಭಾವ ಮೈದುನದರ ಕೆಟ್ಟವ್ರು ಇರ್ತಾರ. ಹೌದು. ಅವ್ರು ಏನಾದ್ರು ಅಂದ್ರು ಅಂದ್ರ ಈ ತಪ್ಪು ಸಿಗಬೇಕು. ಹೌದು. ನಿನ್ನ ಹೊಟ್ಟೆಗೆ ಹಾಕೋಬೇಕು. ಹೊಟ್ಟ್ಯಾಗ ಹಾಕೊಂಡಾಗೆ ನಿನ್ನ ತವ್ರ ಮನಿ ಕೀರ್ತಿ ಬರ್ತದ, ನಿನ್ನ ತಾಯಿ ತಂದೆ ಕೀರ್ತಿ ಬರ್ತದೆ, ನಿನ್ನ ಆಯಿ ಮುತ್ತನ ಕೀರ್ತಿ ಬರ್ತದ, ನಿನ್ನ ಕೀರ್ತಿ ಬರ್ತದ ಹೇಳಿದ್ರು. ಅವಾಗ ಮಗಳು ಯಾಕಾಗಲ್ಲಪ್ಪ, ನಿಮ್ ಕೀರ್ತಿ ತರ್ತೀನಿ ಅಂತ ಹೇಳಿ ನಾ ಯಾರಿಗೂ ಏನು ಅನ್ನೋದಿಲ್ಲ ಅಂತ ಹೇಳಿ ಗಂಡನ ಮನೆಗೆ ಬಂದ್ಲು. ದೇವ್ರು ಮುಗಿತ್ತು, ದಿಂಡ್ರು ಮುಗಿತ್ತು, ಎಲ್ಲಾ ಮುಗಿತ್ತು. ಆ ಎಲ್ಲಾ ಮುಗಿದ ಕೂಡಲೇನೆ ಗಂಡ ಇದ್ದಾವ ಹೆಂಡತಿ ಮಾರಿ ನೋಡ್ಕೋತ ಮನ್ಯಾಗ ಇರೋದಿರ್ತದ ಏನು? ಇಲ್ಲ ಹೋಗ್ಬೇಕಲ್ಲಪ್ಪ. ಹಡಿಬಿಡಿ ಬಂದಾಕ ಕೆಲ್ಸಕ್ ಹೋಗ್ಬೇಕಾಗ್ತದ. ಹೌದು. ಕೆಲ್ಸಕ್ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಟಾಟಾ ಮಾಡಿದ ತಾಯಿ ತಂದಿಗೆ ಹೇಳಿ ಕಂಪನಿಗೆ ಹೊಂಟ. ಕಂಪನಿ ಒಳಗ 7 ಮಂದಿ ದೋಸ್ತರು ಇದ್ರು ಇವನಿಗೆ. ಹೌದು. ದೋಸ್ತರು ಇದ್ರು 7 ಮಂದಿ. ಹೌದು. ದೋಸ್ತರು ಕೇಳ್ತಾರ ಇವನಿಗೆ, ಯಾರು ಕೇಳಿದ್ರು? ದೋಸ್ತ, ಲಗ್ನರೇ ಭಾರಿ ಆಯ್ತು, ನಮ್ಕಿಂತ ಮುಂಚೆ ಮಾಡ್ಕೊಂಡಿ, ನಮ್ಕಿಂತ ಮೊದಲೇ ಮಾಡ್ಕೊಂಡಿ. ಹೌದು. ಮತ್ತೆ ಮಾಡ್ಕೊಳಕ್ಕ ಆ ಲಗ್ನ ಪಾರ್ಟಿ ಯಾವಾಗ ಕೊಡ್ತೀಯ ಅಂತ ಕೇಳಿದ್ರು. ಹೌದು. ಕೇಳಿದ್ರು. ಮ್ಯಾರೇಜ್ ಪಾರ್ಟಿ ಯಾವಾಗ ಕೊಡ್ತೀಯ ಅಂದ ಕೂಡಲೇ ಅವ ಕಿಶೆದಾಗ 10,000 ರೂಪಾಯಿದು ಲಗ್ನ ಅದಾಗ ಹೇಳ್ತಾನ. ಏನ್ ಹೇಳ್ದ? ವಿಚಾರ ಮಾಡಕ್ ಹೋಗ್ಬೇಡ್ರಿ ದೋಸ್ತ, ಕಿಶೆದಾಗ 10,000 ರೂಪಾಯಿ ಅದಾವ, ಇವು ಇಷ್ಟು ರೊಕ್ಕ ಆಗತ್ತಾನ, ಪಾರ್ಟಿ ಮಾಡೋಣ ಅಂತ ಹೇಳ್ದ. ಹೌದು. ಹೇಳ್ದ. ಅವತ್ತೇ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋದ್ರು. ಖಂಡ ತಗೊಂಡ್ರು, ದಾರ ತಗೊಂಡ್ರು, ಎಲ್ಲಾ ತಗೊಂಡು ಪಾರ್ಟಿ ಮಾಡಕ್ ಹೋಗಿ. ಹೌದು. 8 ಗ್ಲಾಸ್ದಾಗ ದಾರು ಹಾಕಿದ್ರು. 7 ಗ್ಲಾಸ್ ಅವ್ರ ಮುಂದೆ ಇಟ್ಕೊಂಡ್ರು. ಇವ ದೂರ ಕೂತಿದ 8ನೇ ಗ್ಲಾಸ್ ಒಯ್ದು ಅವನ ಮುಂದೆ ಇಟ್ರು. ಹೌದು. ಇಟ್ರು. ಲಗ್ನ ಅದವನ ಮುಂದ. ಅವಾಗ ಲಗ್ನ ಅದ ಹೇಳ್ತಾನ, ಏನ್ ಹೇಳ್ದ? ದೋಸ್ತ, ನನಗ್ ಬ್ಯಾಡ, ನೀವೇ ಕುಡೀರಿ ಅಂತ ಹೇಳ್ದ. ಹೌದಪ್ಪ ಹೌದು. ಹೇಳ್ದ. 7 ಮಂದಿ ದೋಸ್ತರು ಹೇಳ್ತಾರ. ಅವ್ರು ಏನತ್ತ? ಏ ದೋಸ್ತ, ನಾವು ಸಣ್ಣವ್ರು ಹಿಡ್ಕೊಂಡು ಒಂದೇ ಗಂಗಳದಾಗ ಹುಡ್ಕೋತ್ ಬಂದೀವ. ಹೌದು. ಒಂದೇ ಕಂಪ್ನಿಯಾಗ ಕೆಲಸ ಮಾಡಕತ್ತೀವ. ಇಲ್ಲಿ ಪಾರ್ಟಿಯರ ಬಿಟ್ಟು ಹೆಂಗ ಮಾಡಕ್ ಬರ್ತದ? ಹೌದು. ಪಾರ್ಟಿ ನಿನಗ ತಗೊಂಡೇ ಮಾಡ್ಬೇಕಾಗ್ತದ. ನೀ ದಾರು ಕುಡಿಲಿಲ್ಲ ಅಂದ್ರ ಈ ಪಾರ್ಟಿ ಕ್ಯಾನ್ಸಲ್, ದಾರುನ ಹಾಳು ಮಾಡ್ತೀವಿ, ಖಂಡನು ಚೆಲ್ತೀವಿ ಅಂತ ಹೇಳಿದ್ರು. ಹೌದು. ದೋಸ್ತರ ಮಾತು ಮೀರಬಾರ್ದು ಅಂತ ಹೇಳಿ 1 ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. ಅದೊಂದು ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. 5-6 ಗ್ಲಾಸ್ ಹಾಕಿದ್ರು. ಇವ ಚಿತ್ ಹಾರಿ ಬಿದ್ದ. ಹೌದು. ತಾಕತ್ ಕಮ್ಮ. ಇವ್ರ ತಾಕತ್ ಕಡಿಮೆ ಇತ್ತು, ದಾರು ತಾಕತ್ ಹೆಚ್ಚಾಯ್ತು. ಹೌದು. ಇವ ಚಿತ್ ಹಾರಿ ಬಿದ್ದ ಕೂಡಲೇನೆ ಹೆಣ ತಂದ ಮನ್ಯಾಗ ಒಕ್ಕಾಡಿದ್ರು. ಮೇ ತಿಂಗಳದಾಗ 1ನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು. ಮೇ ತಿಂಗಳು ಮುಗಿಯೋದ್ರಾಗ 4 ದಿನ ಬಿಟ್ಟು ಒಬ್ಬೊಂದು ಲಗ್ನ, 4 ದಿನ ಬಿಟ್ಟು ಒಬ್ಬೊಂದು ಲಗ್ನ, 4 ದಿನ ಬಿಟ್ಟು ಒಬ್ಬೊಂದು ಲಗ್ನ. 8 ಮಂದಿದ್ದು ಅದೇ ತಿಂಗಳದಾಗಲೇ 8 ಮಂದಿ ಲಗ್ನ ಆಗೋಯ್ತು. 8 ಪಾರ್ಟಿ ಆದವು. ಹೌದಪ್ಪ ಹೌದು. 8 ಪಾರ್ಟಿ ಆದವು. ಮೊದಲ ಲಗ್ನ ಆದವ್ರಿಗೆ ದಾರು ಕುಡಿಯೋ ಚಟ ಫುಲ್ ಬಿತ್ತು. ದಿನ ದಾರು ಕುಡಿದು ಮನೆಗೆ ಬರ್ತಿದೆ, ಹೆಂಡತಿ ಹೊಡಿತಿದ, ತಾಯಿ ತಂದಿಗೆ ಬೈತಿದ. ಅಂತ ಸಮಯದೊಳಗ ಬಂಗಾರ ಅಂತ 2 ಮಕ್ಕಳು ಹುಟ್ಟುದು.
ಮೊದಲನೇ ಮಗ ಗಂಡಸ್ ಮಗ, ಹೌದು. ಎರಡನೇದಕ್ಕೆ ಹೆಣ್ಣು ಮಗಳು. ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಮಾರಿ ನೋಡಿ, ಆ ಮೊಮ್ಮಗನ ಮಾರಿ ನೋಡಿ ಆಯಿ ಮುತ್ತೆ ವಿಚಾರ ಮಾಡ್ತಾರ. ಯಾನು ವಿಚಾರ ಮಾಡಿದ್ರು? ಇವ್ನಿಗೆ ಹಿಂಗೆ ಬಿಟ್ರ ಸೈಲಿ ಬಿಟ್ರಿ ಇವ್ ಸಂಸಾರ ಹಾಳು ಮಾಡ್ಕೊತಾನ. ಹೌದು. ಇವ್ನಿಗೆ ಸಂಸಾರ ಬೆನ್ನಿಗೆ ಹಚ್ಚಬೇಕು, ಬೆನ್ನಿಗೆ ಹಚ್ಚಬೇಕು. ಎಲ್ಲಾ ಬಾರ ನಾಮ್ನೆ ಆಗದಂತೇಳಿ ಒಂದು ನಡೆದಾದ. ಇವ್ನಿಗೆ ಸಂಸಾರ ಬೆನ್ನಿಗೆ ಹಚ್ಚದೀವಿ ಅಂದ್ರ ಇವ ಮುಂದೆ ಶುದ್ಧ ಆಗ್ತಾನ ಅಂತೇಳಿ 20 ಎಕರೆ ನೀರಾವರಿ ಹೊಲ ಕೊಟ್ರು, ಒಂದು ಬಿಲ್ಡಿಂಗ್ ಮನಿ ಕೊಟ್ರು. ಹೌದು. ಸಂಸಾರ ಬೆನ್ನಿಗೆ ಹತ್ತಲಿ ಅಂತ ಹೇಳಿ ಇವೇನು ಸಂಸಾರ ಬೆನ್ನಿಗೆ ಹಚ್ಕೊಂಡಿಲ್ಲ, ಇವ ದಾರದ ಬೆನ್ನಿ ಹಚ್ಚದ. ಹೌದು. ದಾರದ ಬೆನ್ನು ಹತ್ತಿ 2 ವರ್ಷದಾಗ 20 ಎಕರೆ ಹೊಲ ಮಾರ್ದ, ಮನಿ ಮಾರ್ದ, ಊರ್ ತುಂಬ ಸಾಲ ಮಾಡ್ದ. ಯಾರು 10 ರೂಪಾಯಿ ರೊಕ್ಕ ಕೊಡಲ್ಲ. ಹೌದು. ಅಷ್ಟು ವಜ್ಜಾದ. ಒಂದ್ ದಿವಸ ಹೆಂಡತಿ ಕೇಳ್ತಾನ, ಯಾನ್ ಕೇಳ್ದ? ನೋಡು, ಊರಾಗ ನಾನು ಸಾಲ ಮಾಡೀನಿ, ಯಾರು ನನಗ್ 10 ರೂಪಾಯಿ ರೊಕ್ಕ ಕೊಡಲಾಗ್ಯಾರ. ನನಗ ದಾರು ಕುಡಿದ್ರೆ ಕೈಕಾಲ ಆಡ್ತಾವ, ಕೈಕಾಲ ಆಡ್ತಾವ. ಹೌದು. ದಾರು ಕುಡಿಲಿಲ್ಲ ಅಂದ್ರ ನನಗ್ ಕೈಕಾಲ ನಡಗತಾವ. ನನಗ್ ರೊಕ್ಕ ಕೊಡು, ದಾರು ಕುಡಿತೀನಿ ಅಂತ ಹೇಳ್ದ. ಹೆಂಡತಿಗೆ ಅವತ್ತೇ ಸಿಟ್ಟು ಬಂತು. ಹೌದು. ಒಂದು ದಿವಸ ಗಂಡಗ್ ಬೈದಿದ್ದಿಲ್ಲ, ಅವತ್ತೇ ಸಿಟ್ಟು ಬಂದು ಒಂದು ಮಾತಾಳ. ಯಾನ ಮಾತಾ? ರೀ, ಹೊಲಾನು ಮಾರಿದ್ರಿ, ಮನಿನು ಮಾರಿದ್ರಿ, ಊರ್ ತುಂಬಾ ಸಾಲನು ಮಾಡಿದ್ರಿ. ಒಂದು ದಿವಸ ಇದ್ರ ನಿಂತ ನಾ ಮಾತಾಡಿಲ್ಲ. ಹೌದು. ಈಗ ರೊಕ್ಕ ಇದ್ರನ್ನು ಕೊಡ್ತಿದ್ದ ಕರೆ, ನಾ ಈಗ ಮತ್ತವ್ರ ಮೇಲೆ ಕೂಲಿ ನಾಲಿ ಮಾಡಕ್ ಹೊಂಟೀನಿ. ಹೌದು. ಕೂಲಿ ನಾಲಿ ಹೋದಾಗ ಅವ್ರು ರೊಕ್ಕ ಕೊಡ್ತಾರ. ಅದೇ ರೊಕ್ಕದಿಂದ ನಿಮಗ್ ಊಟ, ನನಗ್ ಊಟ, 2 ಮಕ್ಕಳಿಗೆ ಊಟ ಹಾಕಬೇಕಾದ್ರೆ ರೊಕ್ಕ ಸಾಲಾಗ್ಯಾವು. ಇಂಥ ಸಮಯದೊಳಗ ರೊಕ್ಕ ಕೇಳ್ತಿರಲ್ರಿ, ನಿಮಗ್ ನಾಚಿಕೆ ಬರಲ್ಲ ಅಂತೇಳಿ ಹೆಣ್ಮಗಳು ಒಂದೇ ಮಾತು ಬೈದ ಕೂಡಲೇ ಹೆಂಡತಿಗೆ ನೆಲಕ್ ಹಾಕಿ ಹೊಡ್ಲಿಕ್ಕಂತ. ಹೌದು. ಹೆಂಡತಿಗೆ ನೆಲಕ್ ಹಾಕಿ ಹೊಡ್ಲಿಕ್ಕಂತ. ಆ 6 ವರ್ಷದ ಮಗ ಇದ್ದ, 4 ವರ್ಷದ ಮಗಳಿದ್ರು. ಯಪ್ಪ, ಅವು ಹೊಡಿಬೇಡ ಅಂತೇಳಿ ಮಕ್ಕಳು ತಂದೆ ಕಾಲು ಬೀಳಕತ್ತು. ಕಾಲು ಬಿಟ್ಟಿದ್ದು ಮಕ್ಕಳಿಗಿನ ನೋಡ್ಲಿಲ್ಲ, ಮಕ್ಕಳಿಗಿನ ಒದಲಿಕ್ಕತ್ತ. ಹೌದು. ಒದ್ದು ಸಾಕಾಗಿ ಯಾರು ಬಿಡಿಸ್ತಿದಿಲ್ಲ. ಎಲ್ಲಿ ಕೆದರಿ ಮೈ ಮೇಲೆ ಹಾಕೋದಂತೇಳಿ ಯಾರು ಬಿಡಿಸ್ತಿದಿಲ್ಲ. ಹೌದು. ಇವ ಹೊಡೆದು ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ. ಅಂತ ಗಿರಕಿನೇ ಗಂಟು ಬಿತ್ತು. ಅವ್ರಿಬ್ರು ದಾರು ಕುಡ್ಕೋತ ಕೂತ್ರು. ಆ ಚಂಜ್ ಆಗಿತ್ತು ಅಂದ್ರೆ ಹೊತ್ತು ಮಣಿಗಿತ್ತು. 6 ವರ್ಷದ ಕೂಸಿ ಕೇಳ್ತ ತಾಯಿಗೆ. ಯಾನ ಕೇಳ್ತು? ಮುಂಜಾನೆ ಹಿಡಿದು ನಾ ಏನೋ ಊಟ ಮಾಡಿಲ್ಲ. ಹೌದು. ನನಗೆ ಏನಾರ ತಿನ್ಲಿಕ್ಕಿದ್ರು ಕೊಡುತ್ತಾಯಿ ಎಲ್ಲ ಕತ್ತು 6 ವರ್ಷದ ಕೂಸ. ಹೌದಪ್ಪ, ಹೌದು. ಮನ್ಯಾಗ ಏನೂ ಇರ್ತಿದ್ದಿಲ್ಲ. ಅವಾಗ ತಾಯಿ ಹೇಳ್ತಾಳ, ಯಾನ್ ಹೇಳಿದ್ರು? ತಿನ್ನಾಕ್ ಕೂಲಿಗೆ ಓದ್ತಿದ್ದ, ಅವ್ರು ರೊಕ್ಕ ಕೊಡ್ತಿದ್ರು, ಅದೇ ರೊಕ್ಕದಿಂದ ನಿಮ್ಗೆ ಏನಾರ ಮಾಡಿ ಹಾಕ್ತಿದ್ದ. ಹೌದು. ಇವತ್ತು ನಾ ಕೂಲಿಗೆ ಹೋಗಿಲ್ಲ, ಹೊತ್ತು ಮುಡಿಗ್ಯಾದ, ನಾ ಎಲ್ಲಿ ತಂದು ಹಾಕ್ಲಿ, ನಿಮ್ಗೆ ಹೆಂಗ ನಾ ಸಲವ್ಲಿ, ನಿನ್ನ ಹೊಟ್ಟಿಗೆ ನಾ ಏನ್ ಹಾಕ್ಲಿ ಮಕ್ಕಳೇ ಅಂತೇಳಿ ತಾಯಿ ಇದ್ದಕ್ಕೆ ಮಕ್ಕಳ ತೆಕ್ಕಿಗೆ ಬಿದ್ದಳ್ಳಕತ್ತಳು. ಅವಾಗ 6 ವರ್ಷದ ಕೂಸಿನ ಬೆಲೆ 5 ರೂಪಾಯಿ ಇತ್ತು. ಹೌದು. ಅದೇ 5 ರೂಪಾಯಿ ತಗೊಂಡು ಕೂಸು ಮೆಡಿಕಲ್ ಹೋಯ್ತು. ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸ್ ಹತ್ತದ. ಏನತ್ತು? ಅಣ್ಣ, ಇವ್ 5 ರೂಪಾಯಿ ತಗೋ, ನನಗ ತುಂಬಾ ಹಸು ಆಗ್ಯದ, ನನಗ ಹಸು ಅಲ್ಲೊಂದು ಗೋಳಿ ಕೊಡುವಲ್ಲಕತ್ತ ಕೂಸ. ಹೌದು. ಅಣ್ಣ, ನನಗ ತುಂಬಾ ಹಸು ಆಗ್ಯದ. ಹೌದು. ಇವ್ 5 ರೂಪಾಯಿ ತಗೋ, ನನಗ ಹಸು ಅಲ್ಲಾರ್ದು ಗೋಳಿ ಕೊಡು ಅಂದ ಕೂಡಲೇನೆ ಆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಆಗಿ ಟೇಬಲ್ ಮ್ಯಾಗ ಬೀಳಕತ್ತು. ಹೌದಪ್ಪ, ಹೌದು. ಅವಾಗ ಮೆಡಿಕಲ್ ಅಣ್ಣ ಕೇಳ್ತಾನ, ಯಾರ ಮಗೋದಿಯೋ? ಹೌದು. ಇಂಥದ್ ಪರಿಸ್ಥಿತಿ ಯಾಕೆ ಬಂದದ? ಹೌದು. ಯಾಕೆ ಇಂತ ಗೋಳಿ ಕೇಳಕತ್ತಿದ ಅಂದ ಕೂಡಲೇನೆ ಅವಾಗ 6 ವರ್ಷದ ಕೂಸ್ ಹೇಳ್ತದ, ಅಣ್ಣ, ನಮ್ಮ ಅಪ್ಪ ದಿನ ಕುಡಿತಾನ, ನಮ್ಮ ಅವ್ವ ಹೊಡಿತಾನ, ನನ್ನ ಹೊಡಿತಾನ, ನನ್ನ ತಂಗಿ ಹೊಡಿತಾನ. ಹೌದು. ನನಗ್ ಎಂದ ತಿಳಿಲಿಕ್ಕತ್ತದ ನೋಡು, ಅಂದಿನ ಹಿಡಿದು ನಾವು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ಅಣ್ಣ. ನನಗ ಊಟ ಕೊಡ್ಬೇಕಾದ್ರ ಒಂದ್ ಗೋಳಿ ಕೊಡ್ಬೇಕಾದ್ರ ಒಂದೇ ಗೋಳಿ ಕೊಡ್ಬೇಡ, ಮನ್ಯಾಗ ನಮ್ಮ ಅವ್ವ ನನ್ನ ತಂಗಿ ಅದರ 3 ಗೋಳಿ ಕೊಡು ಅಣ್ಣ ಅಂತೇಳಿ ಕೂಸ್ ಕಾಲು ಬೀಳಕತ್ತು. ಹೌದು. ಆ ಕಾಲ್ ಬೀಳದ್ ನೋಡಿ ಮೆಡಿಕಲ್ ಅಣ್ಣತಾನ, ಏನಂದ? ಇಂತ ಗೋಳಿ ನನ್ನ ಕೈಯಾರಿ ಹೆಂಗ್ ಕೊಡ್ಲಿ, ಮನ್ಯಾಗ ನನಗ 2 ಮಕ್ಕಳದಾವ, ನಾ ಇಂತ ಗೋಳಿ ಕೊಡಂಗಿಲ್ಲ, ನಿನಗ 3 ಊಟ ಕೊಡ್ತೀನಿ ಅಂತೇಳಿ ಖಾನಾವಳಿಗೆ ಕರ್ಕೊಂಡು ಹೋಗಿ 3 ಊಟ ತಗೊಂಡು ಬಂದು ಆ ಕೂಸಿನ ಕೈಯಾಗ ಕೊಟ್ಟ. ಕೂಸು ಕುಲುಕುಲು ನಗಲಕತ್ತು. ಹೌದು. ಆ ಕೂಸು ತಗೊಂಡು ಖುಷಿನಿಂದ ಮನಿಗ್ ಬಂತು. ಮನಿಗ್ ಬರತ್ತನ ತಾಯಿ ಮನ್ಯಾಗಿದ್ರು, ತಾಯಿ ಕೈಯಾಗ ಕೂಸು ಕೊಡ್ತು. ಹೌದು. ಕೊಟ್ಟ ಕೂಡ್ಲಿನ ತಾಯಿಗನು ಖುಷಿ ಆಯ್ತು. ಅವಾಗ ಕೂಸು ಹೇಳ್ತದ 6 ವರ್ಷದ ಕೂಸ, ಏನತ್ತ? ಯವ್ವ, ನನಗ್ ಹಸು ಬಾಳ ಆಗ್ಯದ, ಮೊದಲು ಊಟ ಹೊರಗೆ ತೆಗಿಯ, ನಾ ಊಟ ಮಾಡ್ಬೇಕಾಗ್ಯದ ಅಂತ ಹೇಳಿ ತಾಯಿ ಹೇಳದ ಕೂಡಲೇ ತಾಯಿ 3 ಊಟ ಹೊರಗೆ ತೆಗೆದಳು. ಹೌದು. ಅವಾಗ ಮತ್ತ 6 ವರ್ಷದ ಕೂಸ ಹೇಳ್ತದ, ಏನ್ ಹೇಳ್ತು? ಯವ್ವ, 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು, ಒಂದು ಊಟ ಅಪ್ಪ ಹಸದ ಬರ್ತಾನ, ಅಪ್ಪಗ ತೆಗೆದಿಡನಲ್ಲಕತ್ತು 6 ವರ್ಷದ ಕೂಸ. ಹೌದು. ನೋಡ್ರಿ ಕಳ್ಳ ಹೊತ್ತು ಹೋಗ್ಯಾನ. ಹೌದು. ಹೊಡೆದು ಹೋಗ್ಯಾನ. ಹೌದು.
ವಾ ಹ್ಮ್. ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡುನು. ಹೌದು ಒಂದ್ ಅಪ್ಪ ಹಸದ್ ಬರ್ತಾನ, ಅಪ್ಪಗ್ ಒಂದು ಊಟ ತೆಗೆದಿಡ ನಂದು ಕೂಲಿನ ತಾಯಿಗೆ ಖುಷಿ ಆಗಲ್ಕತ್ತು. ಹೌದು ಅದೇ ಖುಷಿ ಒಳಗ ಮಗನಿಗೆ ಕೇಳ್ತಾಳ, ಏನತ್ತ ಯಪ್ಪಾ ಹ್ಮ್ ನಾ ಒಂದಲ್ಲ ಒಂದ್ ದಿವಸ ನಿಮ್ಮ ಅಪ್ಪನ ಕೈಗೆ ಸಾಯ್ತೀನಿ ನಾನು. ಹೌದು ನನ್ನ ಮರಣ ನಿಮ್ಮ ಅಪ್ಪನ ಕೈಯಾಗ ಅದ. ಅದ ಮುಂದ ನಾನು ಸತ್ತ ಅಂದ್ರ ನಿಮ್ಮ ಅಪ್ಪಗ ನೀ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳ್ಕತ್ತಾಳ. ತಗೊಳಕತ್ತಾಳ ವಾ ಹಾ ನಾ ಮುಂದ್ ದೊಡ್ಡವಾದಂದ್ರ ತಾಯಿ ತಂದಿಗೆ ನಾ ಚಂದ ನೋಡ್ಕೋತೀನಿ ಅಂತೇಳಿ ಮಗ ತಾಯಿಗೆ ಭಾಷೆ ಕೊಡ್ಲಿಕತ್ತಾನ. ಹೌದು ಇಂತ ಮಗನಿಗೆ ಅಂತ ಹೆಂಡತಿಗೆ ಹುಡುಕ ಗಂಡ ಬಂದು ಏನ್ ಮಾಡ್ತಾನ, ಹೆಂಗ ಸಾಯಿಸ್ತಾನ ಅಂತಕ್ಕಂಥದ್ದು ಒಂದು ನುಡಿ